ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಗುಡ್ ಈವ್ನಿಂಗ್ ಟು ಆಲ್. ಲ್ಯಾಟ್ರ್ ಎಂಟ್ರಿ ವಿದ್ಯಾರ್ಥಿಗಳಿಗೆ ಏನಪ್ಪ ಇದು ಎಂಬ ಸಡನ್ನಾಗಿ ಅಪ್ಲಿಕೇಶನ್ ಹಾಕಿದ್ವಿ, ಸುಮ್ಮನಾಗಿ ಬಿಟ್ಟರು, ಏನು ಗೊತ್ತಾಗ್ತಾ ಇಲ್ಲ ಅಂತ ಅನ್ಕೊತಿರ್ಬೋದು. ಸೊ ನೆನಪಿರಲಿ ನಿಮಗೆ, ಈಗಾಗಲೇ ಒಂದು ಲ್ಯಾಟ್ರ್ ಎಂಟ್ರಿಗೆ ಆದೇಶ ಬಂದಿರೋದು ಏನಂತಂದರೆ, ಯಾರು PWD ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದ್ದಾರೆ, ಸೊ ಅಂಥ ವಿದ್ಯಾರ್ಥಿಗಳಿಗೆ ಏನು ಮಾಡಿದ್ದಾರೆ ಅಂದರೆ ಇದಕ್ಕೆ ಕರೆದಿದ್ದಾರೆ. ಏನಂದರೆ ಆ ಒಂದು ಫಿಸಿಕಲ್ ಫಿಟ್ನೆಸ್ಸಿಗೆ ಕರೆದಿರುವಂಥದ್ದು. ಈ ಒಂದು ಫಿಸಿಕಲ್ ಫಿಟ್ನೆಸ್ ಮುಗಿಬೇಕಂದ್ರೆ 31ನೇ ತಾರೀಕು ತನಕ ಇದೆ. ಓಕೆನಾ. ಸೊ ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್ಸ್ ಮತ್ತು ಅವ್ರದ್ದೆಲ್ಲ ಒಂದು ಮೆಡಿಕಲ್ ಚೆಕಪ್ ಎಲ್ಲ ಮುಗಿಬೇಕಂದ್ರೆ 31st ತನಕ ಪ್ರೊಸೆಸರ್ ನಡೀತಾ ಇದೆ. ಇದು ಎಲ್ಲಿ KEದಲ್ಲಿ ನಡೀತಾ ಇರುವಂಥದ್ದು. ಈ ಮಧ್ಯದಲ್ಲಿ ಏನಾದರೂ ಅವರುಗಳು ನಿಮ್ಮಗಳಿಗೆ ಮತ್ತೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೆದ್ರೆ ಕ್ಲ್ಯಾಶ್ ಆಗಿಬಿಡುತ್ತೆ. ಸೊ ಹೀಗಾಗಿ ವಿದ್ಯಾರ್ಥಿಗಳಿಗೆ ಫಸ್ಟ್ ಏನು ಮಾಡ್ತಿದ್ದಾರೆ ಅಂದರೆ, ಅವರು ಈಗ MSc ಇರ್ಬೋದು, MPT, BPT, BPH, ಲ್ಯಾಟ್ರಿ ಎಂಟ್ರಿ ಇವುಗಳಿಗೆ ಇದನ್ನು ಮೆಡಿಕಲ್ ವೆರಿಫಿಕೇಷನ್ಗೆ ನಡೀತಾ ಇದೆ ಸದ್ಯಕ್ಕೆ 26ರಿಂದ 31 ತಾರೀಕು ತನಕ ಅಂತ ಹೇಳಿದ್ದಾರೆ. ಈ ಗದ್ದಲದಲ್ಲಿ ನಿಮ್ಮಗಳಿಗೆ ಯಾವುದಾದ್ರು ಒಂದು ಕೂಡ ಏನೋ ಆದೇಶವನ್ನು ಇನ್ನೂ ಕೊಟ್ಟಿಲ್ಲ. ಸೊ 30ನೇ ತಾರೀಕಿನ ನಂತರ ನಿಮ್ಮಗಳಿಗೆ ಮಾಹಿತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ 30ನೇ ತಾರೀಕು ತನಕ ಅಂದರೆ ಇವತ್ತು ಗೌರ್ಮೆಂಟ್ ರಜೆ, ನಾಳೆಗೂ ರಜೆ ಇದೆ. ಸೊ ಹೀಗಾಗಿ ಯಾರು ಆಫೀಸರ್ಸ್ಗಳು ಇರೋದು ತುಂಬ ಕಡಿಮೆ, ಸಿಗ್ನೇಚರ್ ಕೂಡ ಯಾವುದು ಆಗಿರೋದಿಲ್ಲ. ನಿಮ್ಮಗಳಿಗೆ 30ನೇ ತಾರೀಕಿಗೆ ಅಥವಾ 1ನೇ ತಾರೀಕು ಅಥವಾ 2ನೇ ತಾರೀಕಿಗೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನಾದರೂ ಆದೇಶವನ್ನು ಬಿಡ್ಬೋದು. ನೀವು ಇನ್ನೂ 4 ದಿನ ವೆಯ್ಟ್ ಮಾಡಬೇಕಾಗತ್ತೆ. ಅಂದರೆ 4 ದಿನ ಅಂದರೆ ಮುಂದಿನ ವಾರ ಒಂದು ಪೂರ ನಿಮಗೆ ಹೋಗುತ್ತೆ. 31 ತಾರೀಕು ಮುಂದಿನ ಹೊಸ ವರ್ಷದಲ್ಲಿ ನಿಮ್ಗೇನು ಮಾಡ್ತಾರೆ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರೀತಾರೆ. ಅಲ್ಲಿ ತನಕ ಯಾವುದೇ ಥರಂಥ ಅಪ್ಡೇಟ್ಗಳು ಏನಾದರೂ ಬಂದರೆ ಪಕ್ಕ ನಾನು ನಿಮಗೆ ವಿಡಿಯೋ ಮುಖಾಂತರ ಶೇರ್ ಮಾಡ್ತೇನೆ. ಬಟ್ ಬಿ ರೆಡಿ. ನೋಡಿ, ಭಾಳಷ್ಟು ವಿದ್ಯಾರ್ಥಿಗಳ ಪ್ರಾಬ್ಲಮ್ ಏನಾಗಿದೆ ಅಂದರೆ, ನೀವು 6 ತಿಂಗಳಿಂದ ವೇಟ್ ಮಾಡಿದರೂ ಕೂಡ ಸ್ಟಡಿ ಸರ್ಟಿಫಿಕೇಟ್ ಮಾಡಿಸಿಲ್ಲ, ಕಾಸ್ಟ್ ಇಲ್ಲ ಅಂತ ಹೇಳ್ತಾ ಬಂದಿದ್ದೀರಿ. ನಾಳೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಬೆಂಗಳೂರು ಕರೆದಾಗ ಇದೇ ಪರಿಸ್ಥಿತಿ ನಿಮ್ದು ಆಗಬಾರ್ದು. ಸೊ ಸುಮ್ಮನೆ ನೀವು ಅದನ್ನು ವೇಟ್ ಮಾಡೋ ಬದಲು ಏನೆಲ್ಲ ಡಾಕ್ಯುಮೆಂಟ್ ಕಡಿಮೆ ಇದ್ದಾವೆ, ಅಟೆಸ್ಟೇಷನ್ ಆಗಿಲ್ಲ, ಆಮೇಲೆ ಎಕ್ಸ್ಪೈರ್ ಆಗಿದೆ, ಈ ರೀತಿ ಪ್ರಾಬ್ಲಮ್ಗಳಿದ್ದರೆ ಅದನ್ನು ಶಾರ್ಟ್ ಟರ್ಮ್ ಒಳಗಡೆ ಕ್ಲಿಯರ್ ಮಾಡ್ಕೊಳ್ರಿ. ಸಿಗ್ನೇಚರ್ ಮಾಡಿಸ್ಕೊಳ್ರಿ. BO ಆಫೀಸ್ ಆಗಿಲ್ಲ, ರಿಜೆಕ್ಟ್ ಮಾಡಿದ್ರು, ವಾಪಸ್ ಕಳಿಸಿದ್ರು, ನಾಳೆಗೆ ಬಾ ಅಂತಂದರು, ಬೆಂಗಳೂರು ಹೋಗಿದ್ವಿ, ವಾಪಸ್ ಬಂದೀವಿ, ಇದೆಲ್ಲ ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಮನೇಲಿ ಕುತ್ಕೊಂಡು ಯಾವಾಗ ಕರಿತೀರ ಅನ್ನೋ ಬದಲು ಎಲ್ಲ ರೆಡಿ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ಆಮೇಲೆ ಏನಂತಂದರೆ ನೀವು ವೇಟ್ ಮಾಡಿರಿ. ಒಂದು ಸಲ ಅವ್ರು ಕರೆದು ಬಿಟ್ಟರೆ 3-4 ಡೇಸ್ ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿ ಕ್ಲೋಸ್ ಮಾಡಿಬಿಡ್ತಾರೆ. ಆಮೇಲೆ ಪದೇ ಕರೆಯೋಕ್ಕೆ ಹೋಗೋದಿಲ್ಲ. ಆಲ್ರೆಡಿ ಲೇಟ್ ಆಗಿದೆ, ಅವ್ರಿಗೂ ಕೂಡ ಗೊತ್ತಿದೆ. ಹೀಗಾಗಿ ನಿಮಗೆ ಇಂಟಿಮೇಟ್ ಮಾಡ್ತಿರೋದೇನೆಂದರೆ, ನಿಮ್ಮ ದಾಖಲಾತಿಗಳು ಎಲ್ಲ ಕರೆಕ್ಟ್ ಅದಾವಿಲ್ಲೋ, ಎಕ್ಸ್ಪೈರ್ ಯಾವುದಾಗಿದೆಯೋ ಎಲ್ಲ ಚೆಕ್ ಮಾಡ್ಕೊಳ್ರಿ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕರಿಬೋದು. ಈಗ ಸದ್ಯಕ್ಕೆ ಮೆಡಿಕಲ್ ಚೆಕಪ್ ನಡೀತಾ ಇದೆ, ಅದು ಮುಗಿದ ಮೇಲೆ ನಿಮ್ಗೆ ಕರೀತಾರೆ.